So hello guys, this is your Spurti and welcome back to my new vlog guys. Guys, ಇವತ್ತು ಈ ವ್ಲಾಗು ನೀವು ಆಲ್ರೆಡಿ ಥಂಬ್ನೇಲ್ ನೋಡಿದ್ದೀರಾ. ಸೊ ನಿನ್ನೆ ರಾತ್ರಿ 12 ಗಂಟೆಗೆ ಲಿಟ್ರಲಿ ನನಗೆ ಕಾಲ್ ಬಂದಿದ್ದು ಈ ಬರ್ಡ್ ರೆಸ್ಕ್ಯೂದು, ಅಂದರೆ ಬ್ಲ್ಯಾಕ್ ಕೈಟ್ ರೆಸ್ಕ್ಯೂದು. ಸೊ ಹೋಗಿ ದುರ್ಗದಲ್ಲಿ ಇವಾಗಿನ ಎಂಥ ಮಳೆ ಬಂದು ನಿಂತಿದೆ ಅಂದರೆ ಟೈಮ್ ಇವಾಗ 11:15. ನನಗೊಂದು ಕಾಲ್ ಬಂದಿದೆ, ಹದ್ದು ಕೆಳಗೆ ಬಿದ್ದಿದೆ, ಏನೋ ಗಾಯ ಆಗಿ ಅಥವಾ ಶಾಕ್ ಹೊಡೆದು ಅಂತ. ಸೊ ಹೋಗ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಮಳೆ ಇದೆ, ಬಟ್ ಇವಾಗ ನಿಂತಿದೆ. ಬನ್ನಿ ನೋಡೋಣ. ನನ್ನ ಮೊಬೈಲಲ್ಲಿ ಬರೋ ಚಾರ್ಜ್ ಇಲ್ಲ. ಲೆಟ್ಸ್ ಸಿ. ಸ್ವಲ್ಪ ಮೊಮೆಂಟು ಮಾಡ್ತಾ ಇದೆ, ನೋಡೋಣ ತಡಿ. ಡಿಹೈಡ್ರೇಷನ್ ಆಗಿರುತ್ತೆ, ಅದು ಕೇಜ್ ಓಪನ್ ಮಾಡಿದ್ವಿ. ಸೊ ರಿಸೀವ್ ಮಾಡಿಕೊಂಡು ಬಂದಿದ್ದೀನಿ. ಸೊ ಸ್ವಲ್ಪ ನೀರು ಕುಡ್ಸೋಕ್ಕೆ ಟ್ರೈ ಮಾಡಿದೆ ಇವಾಗ, ಬಟ್ ಅದೇನು ತೊಗೊತಾ ಇಲ್ಲ. ಸೊ ಇವಾಗ ನಾನು ಮನೆಗೆ ತೊಗೊಂಡು ಹೋಗ್ತೀನಿ. ಸೊ ನೋಡೋಣ, ಬೆಳಗ್ಗೆ ಅದನ್ನು ಫಸ್ಟ್ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗಿ ನೆಕ್ಸ್ಟ್ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ತೀನಿ. ಸೊ ಇವಾಗ ಅದು ಸ್ವಲ್ಪ ಮೂಮೆಂಟ್ ಮಾಡ್ತಾ ಇದೆ. ಪ್ರಾಬಬ್ಲಿ ಏನಾಗುತ್ತೆ ಅಂದರೆ ಸಮ್ಮರ್ ಇರೋದ್ರಿಂದ ಡಿಹೈಡ್ರೇಷನ್ ಸಿವಿಯರಾಗಿ ಆಗಿರುತ್ತೆ. ಆ್ಯಂಡ್ ಸೊ ಅದಕ್ಕೋಸ್ಕರ ಅದು ಈ ಸ್ಟೇಜಲ್ಲಿ ಸಿಕ್ಕಿದೆ. ಆ್ಯಂಡ್ ಅದು ಬಿದ್ದಿದ್ದ ಜಾಗದಲ್ಲಿ ತುಂಬ ಕೊಚ್ಚೆ ಇತ್ತು, ತುಂಬ ನೀರಿತ್ತು, ಆ್ಯಂಡ್ ಅದಕ್ಕೆ ಎದ್ದು ಹೋಗಕ್ಕೆ ಆಗ್ತಿರ್ಲಿಲ್ಲ, ಶಕ್ತಿ ಇರಲಿಲ್ಲ. ಸೊ ಮಾರ್ನಿಂಗ್ ಆದ ತಕ್ಷಣ ಸ್ವಲ್ಪ ಏನಾದ್ರು ಫುಡ್ ತೊಗೊಳಕ್ಕೆ ಟ್ರೈ ಮಾಡಿದ್ರೆ ಫುಡ್ ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಬಟ್ಟೆ ಎಲ್ಲ ಗೊತ್ತಿರ್ತಾನೆ ಬಿಡಮ್ಮ. ಎಷ್ಟು ಚೆನ್ನಾಗಿ ಗುಟುಕಿಸ್ತಾ ಇತ್ತು ನೋಡಿ. ಸೊ ನೋಡಿದ್ರಿ ಅಲ್ಲ, ಇವಾಗ ಅವ್ನು ಮನೇಲಿದ್ದಾನೆ. ಇವಾಗ ಹೋಗ್ತಾ ಇದ್ದೀನಿ ಊಟ ತರಕ್ಕೆ ಅವನಿಗೆ. ಸೊ ಏನು ಊಟ ತಿನ್ನುತ್ತೆ ಅಂದರೆ ಇಟ್ಸ್ ಅ ಕಂಪ್ಲೀಟ್ಲಿ ನಾನ್ ವೆಜಿಟೇರಿಯನ್, ಕಂಪ್ಲೀಟ್ಲಿ ಕಾರ್ನಿವೋರಸ್ ಅದು. ಸೊ ಹಾಗಾಗಿ ಇವಾಗ ನಾನು ಚಿಕನ್ ತರಕ್ಕೆ ಹೋಗ್ತಾ ಇದ್ದೀನಿ, ಅಥವಾ ಫಿಶ್ ಅಥವಾ ಚಿಕನ್ ಪೀಸಸ್ ಏನಾದ್ರು ತರಕ್ಕೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ನಾನ್ ವೆಜ್ ತಿನ್ನಲ್ಲ, ಓಕೆನಾ. ಆ್ಯಕ್ಚುಲಿ ನಾನು ನಾನ್ ವೆಜ್ ತಿನ್ನಲ್ಲ, ಓಕೆನಾ. ಬಟ್ ಸ್ಟಿಲ್ ಈ ಥರ ರೆಸ್ಕ್ಯೂಗಳು ಬಂದಾಗ ಹೋಗಲೇಬೇಕಾಗತ್ತೆ, ಮಾಡಲೇಬೇಕಾಗತ್ತೆ. ನನ್ನ ಲೈಫಲ್ಲಿ ನಾನು ಸಾಕಷ್ಟು ಕೈಟ್ಸ್ನ ನಾನು ರೆಸ್ಕ್ಯೂ ಮಾಡಿದ್ದೀನಿ. ಸೊ ಅವಕ್ಕೆಲ್ಲವಕ್ಕೂ ನಾನು ಇದೇ ಥರ ಮಾಡ್ತಾಯಿದ್ದೆ. ಸೊ ಇನ್ ಕೇಸ್ ರಾತ್ರಿ ರೆಸ್ಕ್ಯೂ ಆದರೆ ಮನೇಲಿ ಇಟ್ಕೋಬೇಕಾಗಿರುತ್ತಲ್ಲ. ಸೊ ಬೆಳಗ್ಗೆ ಎದ್ದು ಹೋಗಿ, ಅವಾಗ ನಾನೇನು ಫಿಟ್ನೆಸ್ಸು ಅದು ಇದು ಏನೂ ಇರಲಿಲ್ಲ. ನಾನು ಅವಾಗ 8 ಗಂಟೆ 9 ಗಂಟೆ 10 ಗಂಟೆಗೆ ಎದ್ದೇಳ್ತಿದ್ದೆ. ಸೊ 6 ಗಂಟೆಗೆ ಎದ್ದು ಕಷ್ಟಪಟ್ಟು ಎದ್ದು 3 ಸತಿ ಅಲಾರಾಮ್ ಇಟ್ಕೊಂಡು ಹೋಗಿ ತೊಗೊಂಬಂದು ಹಾಕಿ ಊಟ ಎಲ್ಲ ಮಾಡಿಸ್ತಾ ಇದ್ದೆ. ಸೊ ಅದು ಸ್ಟೋರಿ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಫಸ್ಟು ಹೋಗ್ಬಿಟ್ಟು ತೊಗೊಂಬಂದ್ಬಿಡೋಣ ಬನ್ನಿ. ಸೊ ಗಾಯ್ಸ್, ಟ್ರಸ್ಟ್ ಮೀ, ಹೀ ಈಸ್ ಅಬೌಟ್ ಟು ಫ್ಲೈ. ಬಿಟ್ಟರೆ ಮೋಸ್ಟ್ಲಿ ಓಡೋಗ್ತಾನೆ. ಯಾವ ಥರ ಓಡೋಗ್ತಾನೆ ಅನ್ನೋದು ಗೊತ್ತಿಲ್ಲ, ಅಂದರೆ ಲೈಕ್ ಪ್ರಾಪರಾಗಿ ಓಡೋಗ್ತಾನೆ ಏನೂ ಗೊತ್ತಿಲ್ಲ. ಸೊ ಆ್ಯಸ್ ಐ ಟೋಲ್ಡ್, ಚಿಕನ್ ತಂದಿದ್ದೀನಿ. ಇವತ್ತು ಭಾನುವಾರ ಆಗಿರೋದಕ್ಕೂ ನಾನು ಅಲ್ಲಿ ಹೋಗಿರೋದಕ್ಕೂ ಸೊ ಎಲ್ಲರೂ ಏನು ಮೇಡಮ್ ಫುಲ್ಲು ಭಾನುವಾರ ಜೋರ ಅಂತ. ಅಣ್ಣ ನಾನು ತಿನ್ನಲ್ಲಣ ಅಂತ ನಾನು. ಮತ್ತು ಏನಕ್ಕೆ ತೊಗೊಂಡು ಹೋಗ್ತಿದ್ದೀರಾ? ಅಣ್ಣ ನಮ್ಮ ಮನೆ ನಾಯಿಗೆ ಹುಷಾರಿಲ್ಲಣ್ಣ, ಅದಕ್ಕೆ ತಗೊಂಡು ಹೋಗ್ತೀನಿ. ಓಕೆ, ಅವರಿಗೆ ವ್ಲಾಗ್ ನೋಡಿದ್ಮೇಲೆ ಗೊತ್ತಾಗುತ್ತೆ ನಾನು ಏನಕ್ಕೆ ತೊಗೊಂಬಂದಿದ್ದೀನಿ ಅಂತ. ಓ ರಾಪಾಡ್ತಿದ್ದಾನೆ ಗೈಸ್ ಇವನು. ಆ್ಯಕ್ಚುಲಿ ಹಳೆ ಕೈಟ್ಸ್ಗೆಲ್ಲ ನಾನೇನು ಮಾಡ್ತಿದ್ದೆ, ಆ್ಯಕ್ಚುಲಿ ಮನೆ ಮೇಲೆ ತೊಗೊಂಬಂದು ಈ ಥರ ಕೊಡ್ತಾಯಿದ್ದೆ. ಸೊ ಇವನಿಗೂ ಅದೇ ಥರ ಕೊಡ್ತೀನಿ ನಾನು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನಿನ್ನೆ ಆ ಕ್ಲಾಸಲ್ಲಿ ನಂದು ಬೆರಳಿಟ್ಕೊಂಬಿಟ್ಟಿದ್ದಾನೆ, ಬೀಚಂಗೆ ಇಲ್ಲ ಮಾರಾಯ ಅಣ್ಣ. ನನಗಂತೂ ಹೆಂಗೆ ಫೀಲ್ ಆಯಿತು ಅಂದರೆ ಲಿಟ್ರಲಿ ಕಚ್ಚದ ಗಾಯ್ಸ್, ಕಚ್ಚದ. ಇವನಿಗೆ ಬೆಸ್ಟ್ ಏನು ಗೊತ್ತಾ,
ಅಯ್ಯ ಸಿಕ್ಕಾಪಟ್ಟೆ ಇದ್ದಿದ್ದಾನೆ ಅವನು. ನನ್ನ ಬೇರೆ ಇನ್ನೊಂದು ಪೇರ್ ಗ್ಲೌಸ್ ಕಳೆದೋಗ್ಬಿಟ್ಟಿದೆ. ಸೊ ಬೆಟರ್ ಏನು ಮಾಡ್ತೀನಿ ಅಂದರೆ ತಿಂದ ಗೈಸ್. ಕ್ರೇಜಿ ತಿಂತಿದ್ದಾನೆ ಗೈಸ್, ತಿಂತಿದ್ದಾನೆ. ಬೆಸ್ಟ್ ಏನಂದರೆ ಒಳಗೆ ಹಾಕ್ಬಿಡೋದೇ ಬೆಸ್ಟ್ ಇವನಿಗೆ. ಆ್ಯಕ್ಚುಲಿ ಹೀಸ್ ಆ್ಯಕ್ಟಿವ್, ಹೀಸ್ ಸೂಪರ್ ಆ್ಯಕ್ಟಿವ್ ಆ್ಯಕ್ಚುಲಿ. ಸೊ ಪ್ರಾಬಬ್ಲಿ ಈಗ ಬಿಟ್ಟರು ಓಡೋಗ್ತಾನೆ. ಸೊ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಒಂದು ಸತಿ ಡಾಕ್ಟರ್ದು ಫೀಡ್ಬ್ಯಾಕ್ ತೊಗೊಂಡ್ರೆ ನನಗೆ ಸಮಾಧಾನ ಆ್ಯಕ್ಚುಲಿ. ಇಲ್ಲ ಅಂದರೆ ಅವನ್ನ ಹಾಗೆ ವೈಲ್ಡಿಗೆ ತೊಗೊಂಡೋಗಿ ಬಿಡ್ಬೋದು. ನೋಡೋಣ ಯಾವ ಥರ ಮಾಡೋಣ ಅಂತ ನನಗೂ ಗೊತ್ತಾಗ್ತಿಲ್ಲ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಫಸ್ಟು ಒಂದು ಸತಿ ಹಿಡ್ಕೊಂಡ್ರೆ ಟ್ರಸ್ಟ್ ಮೀ ಬಿಡಲ್ಲ, ಹಂಗೆ ಹಿಡ್ಕೊತಾನೆ ಅವನು ಆ್ಯಕ್ಚುಲಿ. ಸಿಕ್ಕಾಪಟ್ಟೆ ಫಾಸ್ಟಾಗಿ ತಿಂತೀನಿ ಗೈಸ್, ಸಿಕ್ಕಾಪಟ್ಟೆ ಫಾಸ್ಟಾಗಿ ತಿಂತಿದ್ದಾನೆ ಆ್ಯಕ್ಚುಲಿ. ಕಾಣುತ್ತೋ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಫಾಸ್ಟಾಗಿ ತಿಂತಿದ್ದಾನೆ. ನನಗೇನು ಅನ್ಸುತ್ತೆ ಗೊತ್ತಾ, ಒಂದೊಂದೇ ಕೊಡೋದೇ ಬೆಸ್ಟ್ ಅನಿಸುತ್ತೆ. ಅವನಿಗೆ ಕೆಳಗೆ ಹಾಕಿದ್ರೆ ಗೊತ್ತಾಗ್ತಿಲ್ಲ ಎಷ್ಟೊಂದು ಪೀಸ್ ವೇಸ್ಟ್ ಆಯಿತು. ಇಲ್ಲ ತಿಂತಾನೆ, ತಾಳಪ್ಪ. ತಿಂತಿದ್ದಾನೆ. ಏನು ನೋಡೋಕ್ಕಾಗಲ್ಲ. ಏನಂದರೆ ಗೈಸ್ ಏನಾಗಿತ್ತು ಅಂದರೆ ಮೋಸ್ಟ್ಲಿ ನನಗೇನು ಅನಿಸುತ್ತೆ, ಇವನಿಗೆ ಆ ಟೈಮಲ್ಲಿ ಹೆಲ್ಪ್ ಬೇಕಿತ್ತು. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಬಿಟ್ಟೆ ಬಿಸಿಲಿತ್ತು ದುರ್ಗದಲ್ಲಿ. ಆ್ಯಕ್ಚುಲಿ ರಾತ್ರಿ ಮಳೆ ಕಿತ್ಕೊಂಡಿದ್ದು ಫುಲ್ಲು. ಸೊ ಆ ಟೈಮಲ್ಲಿ ಅವನಿಗೇನೋ ಡಿಹೈಡ್ರೇಷನ್ ಆಗಿರುತ್ತೆ, ಸ್ಟಾರ್ವೇಷನ್ ಆಗಿರುತ್ತೆ. ಸೊ ಮಳೆಯಲ್ಲೇ ಕೆಲವೊಂದು ಸತಿ ಏನಾಗುತ್ತೆ ಗೊತ್ತಾ, ಜಾಸ್ತಿ ಮಳೆ ಬಂದರೂ ನಮಗೆ ತಡ್ಕೊಳಕ್ಕಾಗಲ್ಲ, ಜಾಸ್ತಿ ಬಿಸಿಲು ಬಂದರೂ ನಮಗೆ ತಡ್ಕೊಳಕ್ಕಾಗಲ್ಲ. ಸೊ ಒಂದೇನಾಗಿರ್ಬೋದು, ಇವನಿಗೆಲ್ಲೋ ಸಣ್ಣ ಪುಟ್ಟ ಪೆಟ್ಟಾಗಿರ್ಬೋದು. ಸೊ ಅದಕ್ಕೆ ಹೋಗಿ ಅಲ್ಲಿ ಬಿದ್ದಿರ್ತಾನೆ. ಸೊ ಆ ಟೈಮಲ್ಲಿ ಆ ಮೂಮೆಂಟಿಗೆ ಒಂದು ಹೆಲ್ಪ್ ಬೇಕಿತ್ತು ಇವನಿಗೆ, ಆ ಹೆಲ್ಪ್ ಸಿಕ್ಕಿದೆ. ಸೊ ತೊಗೊಳಪ್ಪ. ಎಲ್ಲಿದೆಯೋ ಮುಖ ಎಲ್ಲಾಯ್ತು? ಇಲ್ಲೇ ಇದೆಯಲ್ಲ, ಎತ್ತಾಗಿದೆಯಾ? ಸೀರಿಯಸ್ಲಿ ಗಾಯ್ಸ್, ಯಾಕೆ ಕಚ್ಚುತ್ತೀಯಾ? ತಿನ್ನು. ಕಚ್ಚೋದಂಥದ್ದು ಏನೈತೆ? ಇವಾಗ ನಾನು ಏನಾದ್ರು ನೀವು ಮಾಡ್ತಿದ್ದೀನ, ಮಾಡ್ತಿದ್ದೀನ ಹೇಳಪ್ಪ. ನೀವು ಅರ್ಥ ಮಾಡ್ಕೊಳ್ಳಲ್ಲರ ನನ್ನ. ತಗೋ. ಇವನಿಗೆ ಬಾಯಿ ಕೊಡಬೇಕು, ಇವನಿಗೆ ಬಾಯಿ ಕೊಡಲಿಲ್ಲ ಅಂದರೆ ಕೆಳಗೆ ಹಾಕರೆ ಆಗಲ್ಲ. ಸರಿ ಬಿಡಿ, ಆಯಿತು. ಇವಣ್ಣ ಫುಲ್ಲು ಸಣ್ಣದಾಗಿ ಕಟ್ ಮಾಡಿಬಿಟ್ಟಿದ್ದಾನೆ. ನಾನು ಹೇಳಿದ್ದಕ್ಕೂ ಆ ವಣ್ಣ ಮಾಡಿದ್ದಕ್ಕೂ ತುಂಬ ಚೆನ್ನಾಗಿ ತಿಂತಿದ್ದಾನಪ್ಪ. ಭಾರಿ ಸಮಾಧಾನ ಆಗ್ತೈತೆ ಆ್ಯಕ್ಚುಲಿ. ಕಿತ್ಕೊಂಡ್ ತಿಂತಿದ್ದಾನೆ ಗೊತ್ತಾ, ಸೀರಿಯಸ್ಲಿ. 30 ರೂಪಾಯಿ ಅಂದರೆ ಎಷ್ಟು ಗೈಸ್ ನಂಗೆ ಗೊತ್ತಿಲ್ಲ ಎಷ್ಟು ಬರುತ್ತಂತ. ಮೋಸ್ಟ್ಲಿ ಇದು ಅರ್ಧ ಕೆಜಿನೂ ಇರಲ್ಲ, ಒಂದು 300-400 ಗ್ರಾಮ್ ಇರ್ಬೋದು. ಅಲ್ಲಿ ಕೆಳಗೆಲ್ಲ ಬಿದ್ದಿದೆಯಲ್ಲ, ಅದನ್ನು ತಿನ್ನು ಪ್ಲೀಸ್. ನನಗೆ ಇಲ್ಲಿ ರಾಂಗ್ ಪ್ಲೇಸಲ್ಲಿ ಬಿಡೋಕ್ಕೆ ನಂಗೆ ಇಷ್ಟ ಇಲ್ಲ. ವೈಲ್ಡಲ್ಲಿ ಅಂದರೆ ಈಗ ಒಂದು ವಾಟರ್ ಹೋಲ್ ಇರುತ್ತೆ, ಒಂದು ಫುಡ್ ಸೋರ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅಲ್ಲಿ ಬಿಡೋಕ್ಕೆ ಇಷ್ಟ. ಈಗ ಇಲ್ಲಿ ಮನೆಗಳಿದ್ದಾವೆ, ಆಮೇಲೆ ಲ್ಯಾಂಡ್ ಅನಿಮಲ್ಸ್ ತುಂಬ, ನಾಯಿಗಳು, ಬೆಕ್ಕುಗಳು ಅವೆಲ್ಲ ತುಂಬ ಇರ್ತವೆ. ಆಮೇಲೆ ಈಗ ಇವನೇನಾದ್ರು ಇನ್ ಕೇಸ್ ಎಲ್ಲರೂ ಹೋಗಿ ಮತ್ತೆ ಬಿದ್ದ ಅಂದರೆ ಮತ್ತೆ ಗಾಡಿಗಳು ಓಡಾಡ್ತಿರ್ತವೆ. ಸೊ ನಂಗೆ ಅದಕ್ಕೆ ಇಲ್ಲಿ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಭಾರಿ ಚೆನ್ನಾಗಿ ತಿಂತಿದೆ ಕಣ, ಭಾರಿ ಖುಷಿ ಆಗ್ತೈತೆ ನನಗೆ. ಆ್ಯಕ್ಚುಲಿ ಭಾರಿ ಖುಷಿ ಆಗ್ತೈತೆ. ಇಲ್ಲ ಒಂದ್ಸರಿ ಡಾಕ್ಟರ್ ಸಜೆಷನ್ ತೊಗೊಂಡ್ರೆ ಒಳ್ಳೇದು ಅನಿಸುತ್ತೆ. ಬಟ್ ನನ್ನ ಪ್ರಕಾರ ಈಸ್ ವೆರಿ ಆ್ಯಕ್ಟಿವ್. ಬಟ್ ಒಂದ್ಸತಿ ಡಾಕ್ಟ್ರ್ ಮೆಡಿಕಲಿ ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ನೆಕ್ಸ್ಟ್ ವರ್ಲ್ಡಿಗೆ ಬಿಡೋಣ. ಓಕೆ ಬನ್ನಿ. ಸೊ ಗೈಸ್, ಇವಾಗ ನಾನು ರೆಡಿಯಾಗಿ ಆಚೆ ಬಂದಿದ್ದೀನಿ. ಇದ್ದಾನೆ ಅಣ್ಣ ಇಲ್ಲೇ. ಸೊ RCB ಜರ್ಸಿ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇವತ್ತು RCB ಫೈನಲ್ ಮ್ಯಾಚ್, ಎಲ್ರಿಗೂ ಗೊತ್ತಿರೋ ವಿಷಯ ಅದು. ಸೊ ಇವಾಗ ಕರ್ಕೊಂಡು ಹೋಗೋಣ. ನೋಡಿ ಗೈಸ್, ನಿನ್ನೆ ರಾತ್ರಿ ಮಳೆ ಬಂದಿದ್ದಕ್ಕೆ ಚಿನ್ನಿ ನನಗೆ ಅವಳದು ರೈನ್ ಕೋಟು ಮಳೆಯಲ್ಲಿ ತಂದುಕೊಟ್ಲು. ಆ್ಯಕ್ಚುಲಿ ನಾನು ಇದನ್ನು ಹಾಕ್ಕೊಂಡೆ ಆ್ಯಕ್ಚುಲಿ ರಾತ್ರಿ ಮನೆಗೆ ಬಂದಿದ್ದು. ಇದು ಹಾಕ್ಕೊಂಡಿರಲಿಲ್ಲ ಅಂದರೆ ನಮ್ಮ ಮನೆಗೆ ಬರೋಕ್ಕೆ ಆಗ್ತಿರ್ಲಿಲ್ಲ, ತುಂಬ ಕಷ್ಟಪಡಬೇಕಿತ್ತು. ಬಟ್ ಇವಾಗ ಅದನ್ನು ಪ್ಯಾಕ್ ಮಾಡಿಕೊಂಡು ಇವನ್ನ ಕರ್ಕೊಂಡು ಬನ್ನಿ ನೋಡೋಣ, ಹಾಸ್ಪಿಟ್ಲಿಗೆ ಹೋಗೋಣ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಸೊ ಗೈಸ್, ಇವಾಗ ಇವನ್ನ ಕರ್ಕೊಂಡು ನಾನು ಮತ್ತು ಬೇಬಿ ಆಸ್ಪತ್ರೆಗೆ ಬರ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಏನು ಹೇಳ್ತಾರೆ ಡಾಕ್ಟ್ರ್ ಅಂತ. ನಾನು ಫುಲ್ RCB ಜರ್ಸಿಯಲ್ಲಿ ಬಂದಿದ್ದೀನಿ ಆಸ್ಪತ್ರೆಗೆ. ನನ್ನ ಕಾಮಿಡಿ ಅಲ್ಲ ಬೇಬ್.
ಕಾಣಿಸ್ತಾ ಮುಖ ಅಲ್ಲ ನೋಡು ಕ್ಲೀನಾಗಿ ಈ ಕಡೆ ಇರ್ತಾನೆ. ಹ್ಞೂ ಡ್ಯಾನ್ಸ್ ವಿಡಿಯೋ ನೋಡ್ದೆ ನಂದು. ನೋಡಿದೆ. ಹೆಂಗಿದೆ ಗಿರಾ ನೋಡ್ದ? ನೀ ತಲೆ ಗಿರ್ರಂತ ಅಂದಿಲ್ಲ. ಮತ್ತೇನು ಕಮೆಂಟೇ ಮಾಡಿಲ್ಲ? ಮಾಡಲ್ಲ. ಏಕೆ? ನೀನು ಯಾವುದೋ ಬೇರೆ ಶರ್ಟ್ ಹಾಕೊಂಡಿದ್ದೆ ಅರ್ಧೋಗಿರೋದು ಗೈಸ್. ಅದು ಆ ಡ್ಯಾನ್ಸ್ ವಿಡಿಯೋದಲ್ಲಿ ಶರ್ಟ್ ಹಾಕಿದ್ದೀನಲ್ಲ, ಆ್ಯಕ್ಚುಲಿ ಅರ್ಧೋಗೈತೆ. ಐರನ್ ಮಾಡ್ಬೇಕಾದ್ರೆ ಸುಟ್ಟೋಗೈತೆ 3 ಕಡೆ. ಯಾರಿಗೂ ಗೊತ್ತಿಲ್ಲ ಅದು. ಇವಳಿಗೆ ಗೊತ್ತಲ್ಲ ಹೇಳ್ತಿದ್ದಾಳೆ. ನಿಮಗೆ ಗೊತ್ತಾಯ್ತಾ? ಗೊತ್ತಾಗಿರೋ ಚಾನ್ಸೇ ಇಲ್ಲ. ಈಗ ಲೈಕ್ ಮಾಡಲ್ವಾ? ಡಾಕ್ಟ್ರು ಬಂದರು ಗೈಸ್. ಕೊಂಡಷ್ಟು ಇದು ಅದು ಬಾಯಿ ಮಾತ್ರ ಓಪನ್ ಆಗೇ ಇಟ್ಕೊಂಡಿರೋದು. ಬಿಟ್ಟರೆ ಓಡೋಗೋದಂತೂ ಪಕ್ಕ ಸರ್. ಹಾರುತ್ತೆ ಆ್ಯಕ್ಚುಲಿ ಹಾರ್ತಾನೆ. ಅದಕ್ಕೆ ಸುಮ್ಮನೆ ಚೆಕ್ ಮಾಡಿ. ಅಂದರೆ ಊಟ ಆದಮೇಲೆ ಕ್ಲೋಸ್ ಮಾಡ್ತಿದ್ದ, ನೀರು ಕುಡ್ದಾದ್ಮೇಲೆ ಕ್ಲೋಸ್ ಮಾಡ್ತಿದ್ದ. ಸೊ ಆಯಿತು. ಇವಾಗ ಒಂದು ಸ್ವಲ್ಪ ರೆಸ್ಪಿರೇಟರಿ ಡಿಸ್ಟ್ರೆಸ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದು ಶಾರ್ಟ್ ಇಂಜೆಕ್ಟೇಬಲ್ ಕೊಟ್ಟರು. ಸೊ ಸ್ವಲ್ಪ ಮಲ್ಟಿವಿಟಮಿನ್ಸು ಡೌನ್ ಆಗಿದೆ ಅಂತ ಹೇಳಿದ್ರು. ಬಟ್ ಒಂದು ಮಧ್ಯಾಹ್ನದವರೆಗೂ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನು ಹಾಕ್ಬಿಟ್ಟು ಆಮೇಲೆ ರಿಲೀಸ್ ಮಾಡಿಬಿಡಿ, ಆ್ಯಕ್ಟಿವೇ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಸೊ ಇವಾಗ ಚಿನ್ನಿ ಮನೆಗೆ ಕೊಡ್ತಾಯಿದ್ದೀನಿ ಇದನ್ನು ನಾನು. ಚಿನ್ನಿ ಇಟ್ಕೊತಾಳೆ ಇವಾಗ, ಆಮೇಲೆ ಅವಳೇ ರಿಲೀಸ್ ಮಾಡ್ತಾಳೆ. ಏನು ಚಿನ್ನಿ, ಏನು ಫುಡ್ ಕೊಡ್ತೀಯ ಇದಕ್ಕೆ? ಅನ್ನ ಸಾರು ತಿನ್ನಲ್ಲ ಚಿನ್ನಿ. ಸೊ ಗೈಸ್ ನೋಡಿದ್ರಲ್ಲ, ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬಂದ್ವಿ. ಸೊ ಅವರು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ರು, ಇವಾಗ ಅದನ್ನು ಹಾಕ್ಬಿಟ್ಟು ರಿಲೀಸ್ ಮಾಡಿ ಅಂತ ಹೇಳಿದ್ರು, ಏನೂ ಪ್ರಾಬ್ಲಮ್ ಇಲ್ಲ ಅಂತ. ಸೊ ವೈಲ್ಡಲ್ಲಿದ್ದರೆ ಆದಷ್ಟು ಅದು ಅದ್ರ ಜೀವನ ನೋಡ್ಕೊಳ್ಳುತ್ತೆ. ರೆಕ್ಕೆಗೇನು ಪೆಟ್ಟಾಗಿಲ್ಲ. ಓಕೆ. ಸೊ ಇವಾಗ ವೈಲ್ಡಿಗೆ ಬಿಡೋದು. ಅಣ್ಣ ಹೋಗು, ಫ್ರೀಡಮ್ ಸಿಕ್ತು ಕಣೋ. ಯಪ್ಪ, ನನ್ನ ಮೇಲೆ ಓದಲು ಹೋಗಿ ಹೋಗ್ತೀಯಾ? ಇವಾಗ ಬೇಜಾರಾಗ್ತದೆ ನನಗೆ. ತೋರ್ಸು. ಎಸ್, ಎಲ್ಲ ಮೇಕೆ ಮರಿ ಇದಾವೆ. ಬೇಬಿ ಬರಕ್ಕೆ ಎದ್ರಕಂತಿದ್ದಾಳೆ ಗಾಯ್ಸ್. ಚೂ 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 ಲೇ, ಮೇಕೆ ಮರಿ ಕಡೆ ಅದು. ಅದು ಹೆಂಗಲ್ಲ ಜಾಗ ಬಿಡ್ತತೆ? ಏನು ಆರೆ ನೋಡಿತ್ತೇನೆ ನೀನು? ಇವನ್ ನೋಡು, ಬಾರೆ. ಏಯ್ ಜಾಗ ಬಿಡಪ್ಪಿ. ಎಕ್ಸ್ಕ್ಯೂಸ್ ಮೀ ಸರ್, ಜಾಗ ಬಿಡಿ ಪ್ಲೀಸ್. ಬಿಟ್ಟ ನೋಡು, ಬಾ. ಸೊ ಗಾಯ್ಸ್ ಇವಾಗ ಬಿಟ್ಟಾಯ್ತು. ಅದು ಹೋದ, ಕಣ್ಣಿಗೆ ಕಾಣ್ದಿರಂಗೆ ಹೋದ. ಎಲ್ಲ ಕಡೆ ಹುಡುಕ್ತಿದ್ವಿ ಯಾವ ಮರದಾಗಿದ್ದಾನೆ ಅಂತ, ಎಲ್ಲೂ ಕಾಣಿಸ್ತಿಲ್ಲ ಆ್ಯಕ್ಚುಲಿ. ಸೊ ಏನು ಗೊತ್ತಾ, ಅಷ್ಟು ಫ್ಲೈ ಮಾಡೋಕ್ಕೆ ಬಂದರೆ ಸಾಕು, ಅವ್ರು ಆರಾಮಾಗಿ ಸರ್ವೈವ್ ಆಗುತ್ತೆ. ಆ್ಯಂಡ್ ಹಿ ಈಸ್ ಆಲ್ ಫೈನ್ ನೌ. ಸೊ ಯಾ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನಮ್ಮ ಜೊತೆ ಇದ್ದಾರೆ ಅಥರ್ವ ಆ್ಯಂಡ್ ಬೇಬಿ, ಮೈ ಬೇಬಿ ಗರ್ಲ್.
ಸೊ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಸೊ ಯಾ, ಸೊ ದಿಸ್ ಇಸ್ ಯುವರ್ ಸ್ಫೂರ್ತಿ ಸೈನಿಂಗ್ ಆಫ್. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು, ಫಾಲೋ ಮಾಡೋದು ಮರಿಬೇಡಿ. ಬಾಯ್.